ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಸುಮಿ ಮೋಹನ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ನಮಗೆ ನೆಕ್ಸ್ಟ್ ನೋಟಿಫಿಕೇಶನ್ ವೀಡಿಯೋಸ್ಗೆಲ್ಲ ಬರುತ್ತೆ. ಸೊ ಗೈಸ್, ನಾವು ಇವತ್ತು ಬಂದಿರುವಂಥದ್ದು ಮೈಸೂರಲ್ಲಿರುವ ಸ್ನೋ ಸಿಟಿಗೆ. ನಾನಿದೆ ಫಸ್ಟ್ ಟೈಮ್ ಬರ್ತಾ ಇರೋದು. ಎಂಟ್ರಿ ಎಷ್ಟು ಚೆನ್ನಾಗಿದೆ ನೋಡಿ. ಎಂಟ್ರಿ ಆದಮೇಲೆ ನಾವು ಕೂಡ ಕಾರ್ನ ಪಾರ್ಕ್ ಮಾಡಿ ನೆಕ್ಸ್ಟ್ ಸ್ನೋ ಸಿಟಿ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಏನೋ ಮಾಡ್ತಾ ಇದ್ದಾರೆ, ಆದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಚೆನ್ನಾಗಿದೆ ನೋಡೋದಕ್ಕೆ ವ್ಯೂ. ಹಾಗೆ ಇಲ್ಲಿ ಔಟ್ಡೋರ್ ಕೂಡ ಮಕ್ಕಳಿಗೆ ಗೇಮ್ಸ್ ಎಲ್ಲ ಇಟ್ಟಿದ್ದಾರೆ. ಅಂದರೆ ನಾವೇನು ಗೇಮ್ಸ್ ಒಳಗಡೆ ಹೋಗಲಿಲ್ಲ, ಫಸ್ಟ್ ಸ್ಟಾರ್ಟಿಂಗು ಸ್ನೋ ಸಿಟಿ ಒಳಗಡೆನೆ ಹೋದ್ವಿ. ಬನ್ನಿ ನೋಡೋಣ ಒಳಗಡೆ ಹೋಗಿ. ಟಿಕೆಟ್ ಎಲ್ಲ ಯಾವ ಥರ ಇರುತ್ತೆ ಏನು ಅಂತ ನನಗೂ ಗೊತ್ತಿಲ್ಲಲ್ಲ, ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದೇ ನೋಡಿ ಎಂಟ್ರೆನ್ಸು. ಅಂದರೆ ಅದೇ ಹೇಳಿದ್ನಲ್ಲ ಆವಾಗಲೇ ಏನು ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ ಅಂತ, ಹಾಗಾಗಿ ಆಲ್ಟ್ರೇಷನ್ ನಡೀತಾ ಇದೆ. ಆದರೂ ಎಂಟ್ರಿ ಇದೆ, ಆ ಥರ ಏನಿಲ್ಲ. ಇಲ್ಲಿ ಮಾರ್ನಿಂಗ್ 10 to 8 ತನಕ ಟೈಮಿಂಗ್ಸ್ ಇರುತ್ತೆ. ಹಾಗೆ ಇಲ್ಲಿ ವೀಕ್ ಡೇಸಲ್ಲಿ ಎಂಟ್ರಿ ಫೀಸ್ ಜಾಸ್ತಿ ಇರುತ್ತೆ, 450 ಇರುತ್ತೆ ಪರ್ ಹೆಡ್ಡು. ಅದೇ ವೀಕ್ ಡೇಸಲ್ಲಿ 350 ಇರುತ್ತೆ ಪರ್ ಹೆಡ್ಡು. ಅದೇ ಮಕ್ಕಳಿಗೂ ದೊಡ್ಡವ್ರಿಗೂ ಒಂದಿನ ಲಿಮಿಟ್ಟು ಟಿಕೆಟ್ ಪ್ರೈಸು. ನೆಕ್ಸ್ಟ್ ನಮ್ಮದು ಶೂಸು ಇಲ್ಲ ಸ್ಲಿಪ್ಪರ್ಸ್ ಏನಿರುತ್ತೆ ಅದನ್ನು ಅಲ್ಲೇ ಬಿಡಬೇಕು. ನೆಕ್ಸ್ಟ್ ಇಲ್ಲಿ ಅವ್ರದ್ದೇನೆ ಗ್ಲೌಸು, ಶೂಸು ಮತ್ತು ಸಾಕ್ಸ್ ಎಲ್ಲ ಕೊಡ್ತಾರೆ. ಅದನ್ನು ಹಾಕ್ಕೊಂಡು ನಾವು ಸ್ನೋ ಸಿಟಿ ಒಳಗಡೆ ಎಂಟ್ರಿ ಆಗಬೇಕು. ಇಲ್ಲಿ ಇನ್ಫಾರ್ಮೇಷನ್ ಹೇಳ್ತಾ ಇದ್ದಾರೆ, ಹೇಗೆ ಎಕ್ಸಿಟ್ಟು ಮಾಡಬೇಕು, ಹಾಗೆ ಎಷ್ಟು ಟೈಮ್ ಇರಬೇಕು ಅಂತ. ಇಲ್ಲಿ 1 hour ಟೈಮಿಂಗ್ಸ್ ಇರುತ್ತೆ ಅಷ್ಟೇ. 1 ಅವರಲ್ಲಿ ನಾವು ಇಲ್ಲಿ ಆಟ ಆಡ್ಕೊಂಡು ನೆಕ್ಸ್ಟು ಹೊರಗಡೆ ಹೋಗ್ಬೋದು. ಬನ್ನಿ ಒಳಗಡೆ ಹೆಂಗಿದೆ ಅಂತ ನೋಡೋಣ. ಇಲ್ಲಿ ಟೆಂಪ್ರೇಚರು -5 ಇತ್ತು ಅಂತ ಅನಿಸುತ್ತೆ, ನನಗೆ ಸರಿಯಾಗಿ ಗೊತ್ತಿಲ್ಲ. ನೋಡಿ ನನ್ನ ಸಿಸ್ಟರ್ ಮಗ ಹಿಂಗೆ ಆಟ ಆಡ್ತಿದ್ದಾನೆ. ನನಗಂತೂ ಅದ್ರ ಮೇಲೆ ಕೂರೋದಂತೂ ಧೈರ್ಯ ಅಂತೂ ಮಾಡಲಿಲ್ಲ. ನಂಗೆ ಸ್ವಲ್ಪ ಭಯ ಆ ಥರ ಎಲ್ಲ ಗೇಮ್ಸ್ ಎಲ್ಲ ಆಡಬೇಕು ಅಂತ ಅಂದರೆ. ಆದರೆ ಹೋಗೋಕ್ಕೆ ಇದಕ್ಕೆ ಆಲ್ಮೋಸ್ಟ್ ದುಡ್ಡು ಜಾಸ್ತಿ ಇತ್ತು ಅಂತ ಅನಿಸುತ್ತೆ ನನಗೆ ಟಿಕೆಟ್ ಪ್ರೈಸು. ನಾವು ಬಂದಿದ್ದು ವೀಕ್ ಡೇಸಲ್ಲಿ, ಹಾಗಾಗಿ ನಮಗೆ 350 ಆ ಥರ ಬಿಟ್ಟು ಪರ್ ಹೆಡ್ಡು. ನಮ್ಮ ಮಮ್ಮಿ ಡ್ಯಾಡಿ ಬಂದು ಒಂದು ಕಡೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ರು. ಅವ್ರಿಗೆ ಫುಲ್ ಚಳಿ ಆಗ್ತಾಯಿತ್ತು. ಯಾಕಪ್ಪ ಹೊರಗಡೆ ಹೋಗ್ತೀವಿ ಅಂತ ಅನ್ನಿಸ್ತಾ ಇತ್ತು ನಮ್ಮ ಮಮ್ಮಿಗಂತೂ. ಹೋಗೋಣ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ರು. ಆಗಲೇ ನಾವು ಮತ್ತೆ ಕೊಟ್ಟಿರೋ ದುಡ್ಡು ವೇಸ್ಟ್ ಆಗಬಾರ್ದಲ್ಲ ಅಂತ ಹೇಳ್ಬಿಟ್ಟು 1 hour ಇರೋಣ, 1 hour ಆದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡು. ನೋಡಿ ನಮ್ಮ ಮಮ್ಮಿ ಹೆಂಗೆ ಕೂತಿದ್ದಾರೆ ಆ ಕಡೆ. ಸುಮ್ಮನೆ ಹೇಳ್ತಾಯಿದ್ರು, ನಮಗೆ ಯಾಕೆ ಬರೋಕ್ಕೆ ಹೇಳಿದ್ರಿ, ನೀವೇ ಹೋಗಿದ್ರೆ ಆಗ್ತಾ ಇರಲಿಲ್ವಾ, ಸುಮ್ಮನೆ ನಾವು ಬಂದು ಅಲ್ಲಿ ನಿಲ್ಲೋದಕ್ಕೇ ಅಷ್ಟು ದುಡ್ಡು ಕೊಡಬೇಕಾಗಿತ್ತಲ್ಲ ಅಂತ ಹೊಟ್ಟೆ ಹೊರ್ಕೊತಾ ಇದ್ರು. ಆದರೂ ಇದೆಲ್ಲ ಒನ್ ಟೈಮ್ ಅಲ್ವಾ, ಯಾವಾಗಲೂ ನೋಡೋಕ್ಕಾಗಲ್ಲ ಅಲ್ವಾ. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಅಲ್ಲಿ ಕನ್ನಡ ಸಾಂಗ್ ಹಾಕಿದ್ದು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ದು, ಸಕ್ಕತ್ತಾಗಿತ್ತು. ನಾನಂತೂ ಅಲ್ಲೇ ನಿಂತ್ಕೊತಾ ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದೆ. ಮಕ್ಕಳಂತೂ ಫುಲ್ ಖುಷಿಯಾಗ್ಬಿಟ್ರು. ನೋಡಿ ಹೆಂಗೆ ಆಡ್ತಿದ್ದಾರೆ, ಫುಲ್ ಜಾಲಿ. ಫುಲ್ ಡ್ಯಾನ್ಸ್ ಮಾಡಿದ್ವಿ.
ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಅದೊಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳಿದ್ರೆ ಎಲ್ಲ ಫೋಟೋಸ್ ತೆಗೆಸ್ಕೊಂಡು ನೆಕ್ಸ್ಟ್ ಬಂದು ಅಲ್ಲಿ ಫೋಟೋಸ್ ಕೇಳಿದ್ರೆ ಮೊಬೈಲ್ ಹಾಕಿದ್ದೇನೆ ಓನ್ಲಿ ಫೋಟೋಗೆ 100 ರುಪೀಸ್ ಹಂಗೆ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಬಾವ ಅದ್ರ ಬಗ್ಗೆ ಇಂಟ್ರೆಸ್ಟೇ ತೋರಿಸ್ತಿಲ್ಲ. ಓಕೆ ಬೇಡ ಬಿಡಿ ಅಂತ ಬಂದ್ವಿ. ಮತ್ತೆ ಅಲ್ಲಿ ಕಾಫಿ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ. ಹೊರಗಡೆ ಹೋದ ತಕ್ಷಣ ಯಾಕಂತ ಹೇಳಿದ್ರೆ ಫುಲ್ ಚಳಿಯಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಏನ್ ಬಿಸ್ನೆಸ್ ಮೈಂಡ್ ನೋಡಿ ಅಲ್ವಾ, ಸಖತ್ತಾಗಿದೆ. ಓಕೆ, ನಾವು ನೆಕ್ಸ್ಟ್ ಆಚೆ ಕಡೆ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.